ಧರ್ಮಸ್ಥಳದ ರಹಸ್ಯ ರತ್ನಗಿರಿ ಬೆಟ್ಟದಲ್ಲಿ ಸಿಕ್ಕಿದ್ದೇನು? ಇಲ್ಲಿಯವರೆಗೂ ಒಟ್ಟು 12 ಸ್ಥಳಗಳನ್ನು ಆಗದಿರುವಂತಹ ಎಸ್ಐಟಿ ಧರ್ಮಸ್ಥಳ ರಹಸ್ಯ ಬಾಹುಬಲಿ ಬೆಟ್ಟದಲ್ಲಿ ಸಿಕ್ಕಿದ್ದೇನು ಅಥವಾ ರತ್ನಗಿರಿ ಬೆಟ್ಟದಲ್ಲಿ ಸಿಕ್ಕಿದ್ದೇನು? ಇಲ್ಲಿಯವರೆಗೂ ಒಟ್ಟು 12 ಸ್ಥಳಗಳನ್ನು ಆಗದಿರತಕ್ಕಂಥ ಎಸ್ಐಟಿ 13ನೇ ಸ್ಥಳ ಬಿಟ್ಟು 15 ಮತ್ತು 16ನೇ ಸ್ಥಳ ಆಗಿದೆ ಎಸ್ಐಟಿ. ಇದು ನಿನ್ನೆವರೆಗೂ ನಡೆದಿರತಕ್ಕಂತಹ ಡೆವಲಪ್ಮೆಂಟ್ಗಳು. ರತ್ನಗಿರಿ ಬೆಟ್ಟದಲ್ಲಿ 16 ಕಡೆ ಆಗಿದ್ರೂ ಕೂಡ ಯಾವುದೇ ಸುಳಿವು ಪತ್ತೆ ಆಗಿರಲಿಲ್ಲ. ಸುಮಾರು 3000 ಅಡಿ ಎತ್ತರದಲ್ಲಿರ್ತಕ್ಕಂತಹ ರತ್ನಗಿರಿ ಬೆಟ್ಟ, ರತ್ನಗಿರಿ ರಹಸ್ಯವನ್ನು ಪತ್ತೆ ಹಚ್ಚಲು ಮುಂದಾಗಿರ್ತಕ್ಕಂಥ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬಂಡೆಕಲ್ಲುಗಳು ಮತ್ತು ಮಣ್ಣು ಹೊರತುಪಡಿಸಿ ಯಾವುದೇ ಅಸ್ಥಿಪಂಜರ ಅಲ್ಲಿ ಸಿಕ್ಕಿಲ್ಲ. 16ನೇ ಪಾಯಿಂಟ್ವರೆಗೂ ಕೂಡ ಉತ್ಖನನ ಕಾರ್ಯ ನಡೆದಿದೆ. ಆದರೆ 16ನೇ ಪಾಯಿಂಟ್ವರೆಗೂ ಶೋಧ ಕಾರ್ಯ ಮುಂದುವರಿಸಿದ್ರು ಕೂಡ ಮಣ್ಣಂಗಟ್ಟಿನೂ ಸಿಗಲಿಲ್ಲ. ಧರ್ಮಸ್ಥಳದ ರಹಸ್ಯ ರತ್ನಗಿರಿ ಬೆಟ್ಟದಲ್ಲಿ ಹಾಗಾದರೆ ಸಿಕ್ಕಿದೆ. 13ನೇ ಸ್ಥಳ ಬಿಟ್ಟು 15 ಮತ್ತು 16ನೇ ಸ್ಥಳ ಆಗಿದಂಥ ಎಸ್ಐಟಿ ರತ್ನಗಿರಿ ಬೆಟ್ಟದಲ್ಲಿ 16 ಕಡೆ ಆಗಿದ್ರೂ ಕೂಡ ಯಾವುದೇ ಸುಳಿವು ಪತ್ತೆ ಆಗಿರಲಿಲ್ಲ. ಸುಮಾರು 3000 ಅಡಿ ಎತ್ತರದಲ್ಲಿರ್ತಕ್ಕಂಥ ರತ್ನಗಿರಿ ಬೆಟ್ಟ, ರತ್ನಗಿರಿ ರಹಸ್ಯವನ್ನು ಪತ್ತೆ ಹಚ್ಚಲು ಮುಂದಾಗಿರುವಂತಹ ಎಸ್ಐಟಿ ತಂಡ ಬಂಡೆಕಲ್ಲುಗಳು ಮತ್ತು ಮಣ್ಣು ಹೊರತುಪಡಿಸಿ ಯಾವುದೇ ಅಸ್ಥಿಪಂಜರ ಈವರೆಗೂ ದೊರೆತಿಲ್ಲ, ಲಭ್ಯವಲ್ಲ. ಬರಿಗೈಯಲ್ಲಿ ವಾಪಸ್ಸು ಆದಂತಹ ಎಸ್ಐಟಿ ಇದು ನಿನ್ನೆವರೆಗೂ ಏನು ನಡೀತು ಉತ್ಖನನ ಕಾರ್ಯ. ಸೊ ನಿನ್ನೆವರೆಗಿನ ಅಪ್ಡೇಟ್ಸ್ಗಳು. ಇವತ್ತು ಸರ್ಕಾರಿ ರಜೆ, ಹಾಗಾಗಿ ಇವತ್ತು ಉತ್ಖನನ ನಡೀತಾ ಇಲ್ಲ, ಅಲ್ಲಿ ಎಸ್ಐಟಿ ತನಿಖೆ ನಡೀತಾ ಇಲ್ಲ. ಸೊ ನಿನ್ನೆವರೆಗೂ ಏನೇನಾಯಿತು ಎನ್ನುವಂಥದ್ರ ಬಗ್ಗೆ 13ನೇ ಸ್ಥಳ ಬಿಟ್ಟು 15 ಮತ್ತು 16ನೇ ಸ್ಥಳ ಆಗಿದ್ರು. ಸೊ ಆದರೂ ಕೂಡ ಏನೇನೂ ಸಿಗಲಿಲ್ಲ. ಮಣ್ಣು ಮತ್ತು ಒಂದಷ್ಟು ಕಲ್ಲುಗಳು ಸಿಕ್ತೆ ಹೊರತಾಗಿ ಉಳಿದಂತೆ ಏನೂ ಸಿಗಲಿಲ್ಲ. ಈಗ ನಾಳೆ ಸೋಮವಾರ, ನಾಳೆ ಉತ್ಖನನ ಮತ್ತೆ ಪ್ರಾರಂಭ ಆಗುತ್ತೆ. ಎಸ್ಐಟಿ ಮತ್ತಷ್ಟು ಉತ್ಸುಕತೆಯಿಂದ ಅಲ್ಲಿಗೆ ಧಾವಿಸ್ತಾರೆ. ಆ ಸಂಬಂಧಪಟ್ಟಂತಹ ಸ್ಥಳಕ್ಕೆ ಬೇರೆ ಬೇರೆ ವಿಭಾಗದ ಎಕ್ಸ್ಪರ್ಟ್ಗಳು ಕೂಡ ಇರ್ತಾರೆ. ಪೊಲೀಸರ ಸಮ್ಮುಖದಲ್ಲಿ, ಸಾಕ್ಷಿದಾರನ ಸಮಕ್ಷಮದಲ್ಲಿ ಮತ್ತೆ ಉತ್ಖನನ ಕಾರ್ಯ ಶುರುವಾಗುತ್ತೆ. ನಾಳೆ ಶುರುವಾಗುವಂತಹ ಉತ್ಖನನದಲ್ಲಿ ಏನೇನು ಸಿಗುತ್ತೆ ಎನ್ನುವಂತಹದ್ದು ಈಗಾಗಲೇ ಕರ್ನಾಟಕದ ಜನ ಒಂದು ತರಹದ ಕೌತುಕದ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಂಡು ಕಾಯ್ತಾ ಇದ್ದಾರೆ. ನಾಳೆ ಎಸ್ಐಟಿ ತನಿಖೆ ಶುರುವಾದ ನಂತರ ಏನೇನು ಸಿಗುತ್ತೆ, ಕಾರಣ ನಾಳೆ ಸೋಮವಾರ ತೋರಿಸಲಿರ್ತಕ್ಕಂತಹ ಜಾಗದಲ್ಲಿ ಅನೇಕ ಶವಗಳು ಪತ್ತೆಯಾಗಬಹುದು ಎನ್ನುವಂತಹದ್ದು ಸಾಕ್ಷಿದಾರನ ನಿರೀಕ್ಷೆಯಾಗಿದೆ. ಸೊ ಹಾಗಾಗಿ ಸಾಕ್ಷಿದಾರ ಹೇಳಿದ ಹೇಳಿಕೆ ಸತ್ಯವಾಗುತ್ತಾ? ನಾಳೆ ದಿನ ಉತ್ಖನನ ನಡೆಯುವಂತಹ ಸ್ಥಳದಲ್ಲಿ ಸುಮಾರು ಶವಗಳು ಪತ್ತೆಯಾಗಬಹುದಾ? ಈಗಾಗಲೇ ದಿನಕ್ಕೊಬ್ಬ ಸಾಕ್ಷಿದಾರ ಪ್ರತ್ಯಕ್ಷಗೊಳ್ತಾ ಇದ್ದಾರೆ. ಸಾಕ್ಷಿದಾರ ಕಾಲ್ಪನಿಕ ಹೆಸರಿನ ಭೀಮಾ ಎನ್ನುವಂತಹ ವ್ಯಕ್ತಿ ಹೆಣ ಹೂಳ್ತಾ ಇರುವುದನ್ನು ನಾವು ನೋಡಿದ್ದೀವಿ. ಹಾಗಾಗಿ ನಮ್ಮನ್ನು ಕೂಡ ಎಸ್ಐಟಿ ಗಂಭೀರವಾಗಿ ಪರಿಗಣಿಸಿ ನಮ್ಮನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ನಾವು ಕೂಡ ಸ್ಥಳಗಳನ್ನು ತೋರಿಸ್ತೀವಿ, ಅಲ್ಲಿಯೂ ಕೂಡ ಅಗೆಯುವಂತಹ ಕಾರ್ಯ ಮಾಡಿ. ಒಂದು ವೇಳೆ ನೀವು ಅಗೆದರೆ ಅಲ್ಲಿಯೂ ಕೂಡ ಹೆಣಗಳು ಸಿಗುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಹೆಣಹುತ ಪ್ರಕರಣದಲ್ಲಿ ಸಾಕ್ಷಿದಾರ ಭೀಮನನ್ನು ಕಂಡಂತಹ ಒಂದಷ್ಟು ಸಾಕ್ಷಿದಾರರು ಈಗ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗಾದರೆ ನಾಳಿನ ಕಾರ್ಯಾಚರಣೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಇನ್ನು ಧರ್ಮಸ್ಥಳದ ಪರವಾಗಿ ಗುಡುಗಿದ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ, ಎಸ್ಐಟಿ ಅವರು ಎಷ್ಟು ಅಗೆದರೂ ಅಲ್ಲಿ ಶವ ಸಿಗುವುದಿಲ್ಲ. ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಗುಡುಗಿದ್ದಾರೆ. ಎಸ್ಐಟಿ ಅವರು ಎಷ್ಟು ಅಗೆದರೂ ಅಲ್ಲಿ ಶವಗಳು ಸಿಗೋದಿಲ್ಲ. ವೀರೇಂದ್ರ ಹೆಗ್ಗಡೆಯವರೇ, ನಾನು ನಿಮ್ಮ ಜೊತೆಗಿದ್ದೇನೆ ಎಂದ ಜನಾರ್ದನ ಪೂಜಾರಿ. ನನ್ನನ್ನು ಬೇಕಿದ್ರೆ ಜೈಲಿಗೆ ಹಾಕಿ, ಧರ್ಮಸ್ಥಳ ಹೆಸರು ಹಾಳು ಮಾಡಬೇಡಿ. ಧರ್ಮಸ್ಥಳದ ಜೊತೆ ಇಡೀ ದೇಶವೇ ಇದೆ ಎಂದ ಜನಾರ್ದನ ಪೂಜಾರಿ. ಭಾರತೀಯ ಸಂಸ್ಕೃತಿಯಲ್ಲಿ ಮೃತ ಶರೀರವನ್ನು ದೇವಸ್ಥಾನದ ಆವರಣದಲ್ಲಿ ಹೂಳುತ್ತಾರೆ. ಗುಡಿ, ಚರ್ಚ್, ಮಸೀದಿಗಳ ವಠಾರದಲ್ಲಿ ಶವಗಳನ್ನು ಹೂಳುವುದು ಭಾರತೀಯ ಸಂಸ್ಕೃತಿ. ಧೈರ್ಯ ತಾಕತ್ತಿದ್ದರೆ ಧರ್ಮಸ್ಥಳಕ್ಕೆ ಹೋಗಿ ನಿಂತು ಮಾತಾಡಿ ಎಂದು ಮೋದಿಗೆ ಪೂಜಾರಿ ಸವಾಲು ಹಾಕೋದು. ಧರ್ಮಸ್ಥಳದ ಹೆಸರು ಹಾಳಾಗುತ್ತಿದೆ, ನೀವು ಏನು ಮಾಡುತ್ತಿದ್ದೀರಿ ಮೋದಿ ಅವರೇ? ಎಸ್ಐಟಿ ಅವರೇ, ಮುಖ್ಯಮಂತ್ರಿಗಳೇ ಏನು ಮಾಡುತ್ತಿದ್ದೀರಿ ಎಂದು ಕುಟುಕಿದ ಪೂಜಾರಿ. ಧರ್ಮಸ್ಥಳದ ಹೆಸರು ಹಾಳಾಗುತ್ತಿದ್ದರೂ ಮಾತಾಡದ ನಿಮ್ಮ ಬಗ್ಗೆ ನಾಚಿಕೆಯಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯ ಬಗ್ಗೆ ಜನಾರ್ದನ ಪೂಜಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳ ಪರವಾಗಿ ಗುಡುಗಿದಂತಹ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ, ನಿಮಗೆ ತಾಕತ್ತಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಮಾತಾಡಿ. ಭಾರತೀಯ ಸಂಸ್ಕಾರ ಅಥವಾ ಸಂಸ್ಕೃತಿಯ ಪ್ರಕಾರ ಮಸೀದಿ, ಚರ್ಚು, ದೇವಸ್ಥಾನಗಳ ಮುಂಭಾಗ ವಠಾರದಲ್ಲಿ
ಸತ್ತವರ ಹೆಣವನ್ನು ಹೂಳೋದು ಸಂಸ್ಕೃತಿ. ಹಾಗಾಗಿ ಸಾಕಷ್ಟು ಕಡೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಆರಾಧನಾಲಯಗಳಲ್ಲಿ ಹೆಣ ಹೂತಿರುವ ಸಾಧ್ಯತೆಗಳಿರ್ತವೆ. ಹೆಣ ಹೂಳುವುದು ಸಂಸ್ಕೃತಿ ಭಾರತದ್ದು. ಹಾಗಾಗಿ ಅದರ ಭಾಗವಾಗಿ ಹೆಣ ಹೂತಿರಲೂಬಹುದು. ನರೇಂದ್ರ ಮೋದಿ ಅವರೇ, ನಿಮಗೇನು ಧರ್ಮಸ್ಥಳದ ಬಗ್ಗೆ ಕಾಳಜಿ ಇಲ್ವಾ? ನೀವು ಯಾಕೆ ಧರ್ಮಸ್ಥಳದ ಪರ ಮಾತನಾಡ್ತಾ ಇಲ್ಲ? ನೀವು ಧರ್ಮಸ್ಥಳದ ಪರ ಯಾಕೆ ಮಾತನಾಡ್ತಾ ಇಲ್ಲ? ನರೇಂದ್ರ ಮೋದಿ ಅವರೇ, ನಿಮಗೆ ಕರ್ನಾಟಕಕ್ಕೂ ನಿಮಗೂ ಅವಿನಾಭಾವ ಸಂಬಂಧಗಳಿದ್ದಾವೆ. ಧರ್ಮಸ್ಥಳ ಎನ್ನುವಂತಹದ್ದು ರಾಜ್ಯದ ಅತಿ ಶ್ರೀಮಂತ ದೇವಾಲಯ, ಜೊತೆಗೆ ಸರ್ಕಾರದ ಸುಪರ್ದಿಯಲ್ಲಿ ಇಲ್ಲದೇ ಇದ್ದರು, ಒಂದು ಸ್ವತಂತ್ರ ಆಡಳಿತ ಮಂಡಳಿಯ ಜೊತೆಗೆ ಇದ್ದರು, ಒಂದು ಅನ್ಯ ಧರ್ಮೀಯ ಜೈನರ ಅಧೀನದಲ್ಲಿ ಆ ದೇವಸ್ಥಾನ ಇದ್ದರೂ ಕೂಡ ಅದನ್ನು ಅಥವಾ ಅದರ ಪರವಾಗಿ ನಿಂತು ಮಾತನಾಡುವಂತಹ ಧೈರ್ಯ ಶಕ್ತಿ ನಿಮಗೆ ಹಾಕಿಲ್ಲ. ನನ್ನನ್ನು ಬೇಕಾದರೆ ಜೈಲಿಗೆ ಹಾಕಿ, ಐ ಡೋಂಟ್ ಕೇರ್. ಆದರೂ ನಾನು ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ. ಅನೇಕ ಗುಡಿ, ಚರ್ಚ್, ಮಸೀದಿಗಳ ವಠಾರದಲ್ಲಿ ಶವಗಳನ್ನು ಹೂಳುವುದು ಭಾರತೀಯ ಸಂಸ್ಕೃತಿ. ಧೈರ್ಯ ತಾಕತ್ತಿದ್ದರೆ ಧರ್ಮಸ್ಥಳಕ್ಕೆ ಹೋಗಿ ಮಾತಾಡಿ. ನರೇಂದ್ರ ಮೋದಿ ಅವರಿಗೆ ಪೂಜಾರಿ ಸವಾಲು ಹಾಕಿದರು, ಧರ್ಮಸ್ಥಳದ ಹೆಸರು ಹಾಳಾಗುತ್ತಿದೆ, ನೀವು ಏನು ಮಾಡ್ತಾ ಇದ್ದೀರಿ ಅಂತಾನೂ ಕೂಡ ಪ್ರಶ್ನೆ ಮಾಡಿದ್ದಾರೆ. SIT ಅವರೇ, ಮುಖ್ಯಮಂತ್ರಿಗಳೇ ಏನು ಮಾಡುತ್ತಿದ್ದೀರಿ ಎಂದು ಕುಟುಕಿದ ಜನಾರ್ದನ ಪೂಜಾರಿ, ಧರ್ಮಸ್ಥಳ ಹೆಸರು ಹಾಳಾಗುತ್ತಿದ್ದರೂ ಮಾತಾಡದ ನಿಮ್ಮ ಬಗ್ಗೆ ನಾಚಿಕೆಯಾಗುತ್ತದೆ. CM ಸಿದ್ದರಾಮಯ್ಯ ಬಗ್ಗೆ ಜನಾರ್ದನ ಪೂಜಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.